ಕಳೆದ 15 ವರ್ಷಗಳಿಂದ ರಾಷ್ಟ್ರಮಟ್ಟದ ಆಯುರ್ವೇದ ವೈದ್ಯಕೀಯ ಉದ್ಯಮದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಬ್ರ್ಯಾಂಡ್ಗಳಲ್ಲಿ ಒಂದಾಗಿದೆ. ಅಮೃತ್ ನೋನಿ ಉತ್ಪನ್ನಗಳ ತಯಾರಕರಾದ ವ್ಯಾಲ್ಯೂ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಮಾರ್ಗಸೂಚಿಗಳ ಅಡಿಯಲ್ಲಿ ನಡೆಸಲಾದ ಅಮೃತ್ ನೋನಿ ಆರ್ಥೋಪ್ಲೆಕ್ಸ್ಗೆ ಸಂಬಂಧಿಸಿದ ಕ್ಲಿನಿಕಲ್ ಟ್ರಯಲ್ಗಳಲ್ಲಿ ಯಶಸ್ಸನ್ನು ಕಂಡಿದೆ ಎಂದು ವ್ಯಾಲ್ಯೂ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಡಾಕ್ಟರ್ ಎ.ಕೆ. ಶ್ರೀನಿವಾಸ ಮೂರ್ತಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ನಮ್ಮ ಕಂಪನಿಯ ಪ್ರತಿಷ್ಠಿತ ಪ್ರಾಡಕ್ಟ್ ಅಲ್ಲಿ ಒಂದಾದ ಅಮೃತ್ ನೋನಿ ಆರ್ಥೋಪ್ಲೆಕ್ಸ್ ಅನ್ನ ವೈಜ್ಞಾನಿಕ ತಳಹದಿಯಲ್ಲಿ ಅಧ್ಯಯನಕ್ಕೆ ಒಳಪಡಿಸಿದಾಗ, ಹ್ಯೂಮನ್ ಟ್ರಯಲ್ಗೆ ಒಳಪಡಿಸಿದಾಗ ಬಂದಿರುವಂತಹ ಅದ್ಭುತವಾದ ಫಲಿತಾಂಶ. ಜೊತೆಗೆ ಎರಡನೇದು, ಈ ನಮ್ಮ ತಂಡದ ಸದುದ್ದೇಶದ ಈ ಫಲಿತಾಂಶವನ್ನ ಪ್ರಾರಂಭದಿಂದಲೂ ನಮ್ಮ ಕಂಪನಿಗೆ ನಮ್ಮೆಲ್ಲರಿಗೂ ಕೂಡ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂತಹ ಮಾಧ್ಯಮ ಮಿತ್ರರೊಂದಿಗೆ ಹಂಚಿಕೊಳ್ಳಿಕ್ಕೆ ಸಿಕ್ಕಿರಂತ ಈ ಸದಾವಕಾಶ. ನಮ್ಮ ಕಂಪನಿ ಶಿವಮೊಗ್ಗದಲ್ಲಿ ಪ್ರಾರಂಭ ಆದಲ್ಲಿಂದ ತಮ್ಗೆಲ್ರಿಗೂ ಗೊತ್ತೇ ಇದೆ, ಅದನ್ನ ನಾನು ಮತ್ತೆ ಹೇಳ್ಬೇಕಾಗಿಲ್ಲ. ಪ್ರಾರಂಭದಿಂದಲೂ ಶಾಸ್ತ್ರೀಯವಾಗಿ ಆಯುರ್ವೇದ ಪದ್ಧತಿಯಲ್ಲಿ ವಿಶೇಷವಾದ ಗಿಡಮೂಲಿಕೆಗಳನ್ನ ವಿಶಿಷ್ಟವಾಗಿ ಸಂಯೋಜನೆಗೊಳಿಸಿ ಸಮಾಜದ ಆರೋಗ್ಯಕ್ಕೆ ಸ್ಪಂದಿಸುವಂತೆ ಪ್ರಾಡಕ್ಟ್ ಗಳನ್ನ ನೀಡ್ತಾ ಬಂದಿರುವಂತದ್ದು ತಮ್ಗೆಲ್ರಿಗೂ ಗೊತ್ತಿರುವಂತ ವಿಷಯ. ಇವತ್ತು ವಿಶ್ವದಲ್ಲಿ, ಅದರಲ್ಲೂ ಭಾರತದಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಿರೋ ಕಾಯಿಲೆಯಲ್ಲಿ ಈ ಆರ್ಥರೈಟಿಸ್ ಕೂಡ ಒಂದು. ಒಮ್ಮೆ ಆರ್ಥರೈಟಿಸ್ ಬಂತಂದ್ರೆ ಅವನ ಜೀವನೋತ್ಸಾಹನೂ ಕಡಿಮೆ ಆಗತ್ತೆ, ಜೀವನ ಮಟ್ಟನೂ ಕುಸಿಯುತ್ತೆ. ಕಾರಣ ನೋವು. ಈಗ ಸುಮಾರು 5-6 ವರ್ಷಗಳಿಂದ ನಮ್ಮ ಕಂಪನಿಯ ಈ ಅಮೃತ್ ನೋನಿ ಆರ್ಥೋಪ್ಲೆಕ್ಸ್ ನಮ್ಮ ಗ್ರಾಹಕರ ಆ ನೋವು ನಿವಾರಣೆಗೆ ಸ್ಪಂದಿಸಿರುವಂತದ್ದು, ಅವರ ಆರೋಗ್ಯ ಸುಧಾರಣೆಗೆ ಕಾರಣ ಆಗಿರುವಂತದ್ದು. ವಿಜ್ಞಾನದ ತಳಹದಿಯಲ್ಲಿ ನಾವು ಈ ಸಂಶೋಧನೆಗೆ ಒಳಪಟ್ಟಾಗ ಸಿಕ್ಕಿರೋ ಸಂಶೋಧನೆ ಮತ್ತೆ ಅದರ ಫಲಿತಾಂಶ ಖುಷಿ ಕೊಡುವಂತ ವಿಷಯ. ಈ ಯಾವುದೇ ಯಶಸ್ಸು, ಈ ಕ್ಲಿನಿಕಲ್ ಟ್ರಯಲ್ ಬಗ್ಗೆ ಹೇಳ್ಬೇಕಾದ್ರೆ ಇದರ ಯಶಸ್ಸು ನಮಗೆ ಸುಮಾರು 120 ಜನ ರೋಗಿಗಳು ಅವರು ನಮ್ಮ ಕಂಪನಿಯ ಬಗ್ಗೆ ಒಂದು ನಂಬಿಕೆ ಇಟ್ಟು, ಭರವಸೆ ಇಟ್ಟು, ಆ ಪತ್ರಕ್ಕೆಲ್ಲ ಸಹಿ ಹಾಕಿ ಒಪ್ಪಿರೋದ್ರಿಂದ ಈ ಯಶಸ್ಸು ಕಾಡ್ಲಿಕ್ಕೆ, ಈ ಪ್ರಯತ್ನ ಮಾಡ್ಲಿಕ್ಕೆ, ಈ ಒಂದು ಸಂಶೋಧನೆ ಮಾಡ್ಲಿಕ್ಕೆ ಅವಕಾಶ ಆಯ್ತು. ಹಾಗಾಗಿ ಅವರನ್ನ ಮನದಾಳದಿಂದ ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಈ ನಮ್ಮ ಕಂಪನಿಯ ಎಲ್ಲಾ ಪ್ರಾಡಕ್ಟಿನ ಈ ಎಲ್ಲಾ ಯಶಸ್ಸು ಕೂಡ ನಮ್ಮ ಕಾರ್ಖಾನೆಯಲ್ಲಿ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇರುವ ಕಾರ್ಮಿಕ ವರ್ಗ, ನಮ್ಮ ಆಫೀಸಿನ ಸಿಬ್ಬಂದಿಯವರು, ವೈಜ್ಞಾನಿಕ ತಳಹದಿಯಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇರುವ ನಮ್ಮ ಮಾರ್ಕೆಟಿಂಗ್ ಸಂಸ್ಥೆ, ಹಾಗೆ ನಮ್ಮ ರಿಸರ್ಚ್ ಟೀಮು, ವೈದ್ಯರ ತಂಡ, ಇವರಿಗೆ ಸಲ್ಲತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.